ಈ ವರ್ಷ ಮಲೆನಾಡಲ್ಲಿ ಮಳೆ ಕಡಿಮೆ. ಆದ್ರೆ ಕಾಡಾಣ್ಮೆ ಮಾತ್ರ ವಿಪರೀತ ಸಿಗ್ತಾ ಇದೆ. ಕೆಲವು ವರ್ಷ ವಿಪರೀತ ಮಳೆ ಇದ್ರೆ ಅಣಬೆನೇ ಸಿಗಲ್ಲ. ಅವಾಗ ಕಾಡಲ್ಲಿ ಏನಾದ್ರು ಅಪರೂಪಕ್ಕೆ ಅಣಬೆ ಬಿಟ್ರೆ ಅದರ ಬೆಲೆ ಗಗನಕ್ಕೇರ್ಬಿಡುತ್ತೆ. ಆದ್ರೆ ಈಗ ಏನಾಗಿದೆ ಅಂದ್ರೆ ಈ ವರ್ಷ ಪ್ರಾರಂಭದಿಂದನೇ ಮಳೆ ಕಡಿಮೆ ಆಗಿರೋದ್ರಿಂದ, ಮುಂಗಾರು ಕ್ಷೀಣಿಸಿರೋದ್ರಿಂದ ಕಾಡಿನಲ್ಲಿ ಅಣಬೆಗಳು ಅರಳ್ತಾ ಇವೆ. ಇದಕ್ಕೊಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ಮಳೆಗಾಲದಲ್ಲಿ ಉಷ್ಣಾಂಶ 20ರಿಂದ 30 ಡಿಗ್ರಿ ಇದ್ರೆ ಅಣಬೆಗಳು ಹೆಚ್ಚು ಅರಳುತ್ತೆ. ಸಾಮಾನ್ಯವಾಗಿ ಮಳೆ ಜಾಸ್ತಿ ಇದ್ದಾಗ ಉಷ್ಣಾಂಶ 20ಕ್ಕಿಂತ ಕಡಿಮೆಗೆ ಹೋಗ್ಬಿಡುತ್ತೆ. ಹಾಗಾಗಿ ಅಣಬೆ ಅರಳಲ್ಲ. ಆದ್ರೆ ಈ ವರ್ಷ ಬಿಸಿಲು, ಮಳೆ, ಗಾಳಿ ಎಲ್ಲದೂ ಇರೋದ್ರಿಂದ, ತಾಪಮಾನ 24-25 ಡಿಗ್ರಿನಲ್ಲೇ ಇರೋದ್ರಿಂದ ಇದು ಅಣಬೆಗಳು ಭೂಮಿಯಿಂದ ಅರಳಲಿಕ್ಕೆ ಒಳ್ಳೆ ಒಂದು ಕಾಲ ಆಗಿರೋದ್ರಿಂದ ಅಣಬೆಗಳು ಬರ್ತಾ ಇದೆ. ಅಣಬೆಗಳಲ್ಲೂ ನೂರಾರು ರೀತಿಯ ಅಣಬೆಗಳಿದೆ. ಆ ಅಣಬೆಗಳನ್ನ ಆಸ್ವಾದ ಮಾಡುವಂತ ಜನರು ಕೂಡ ಬಹಳಷ್ಟು ಜನ ಇದ್ದಾರೆ. ಅವರು ಆ ಅಣಬೆಗೆ ತಕ್ಕ ಬೆಲೆ ಕೊಟ್ಟು ಖರೀದಿ ಮಾಡ್ತಾರೆ. ಅಣಬೆಗಳನ್ನು ಹುಡ್ಕೊಂಡು ಹೋಗಿ ಅದನ್ನು ತಂದು ಮಾರಾಟ ಮಾಡುವಂತ ಕಾರ್ಮಿಕರ ಗುಂಪುಗಳು ಕೂಡ ಇದೆ. ಪ್ರಕೃತಿನಲ್ಲಿ ತೇವಾಂಶ 80% ಇರಬೇಕು. ಹಾಗಿದ್ರೆ ಮಾತ್ರ ಅಣಬೆ ಅರಳುತ್ತೆ. ಜೂನ್ ಸೆಪ್ಟೆಂಬರ್ ತಿಂಗಳ ತನಕ ಕಾಡಣಬೆಗಳ ಕಾಲ. ಅದನ್ನು 20ರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕೂಡ ಇರಬೇಕು. ಒಂದು ಜನಪದ ಮತ್ತು ವೈಜ್ಞಾನಿಕವಾಗಿ ಒಂದು ನಂಬಿಕೆ ಇದೆ. ಗುಡುಗು ಮಿಂಚುಗಳಾದರೆ ಅಣಬೆ ಬೀಜಗಳು ಅರಳ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಒಂದು ವೈಜ್ಞಾನಿಕ ಸತ್ಯ ಕೂಡ. ಏನಾಗುತ್ತಂದರೆ ಅಣಬೆ ಬೀಜಗಳು ಗುಡುಗು ಮಿಂಚಿನಿಂದ ಉತ್ತೇಜನಗೊಂಡು ಒಂದೇ ರಾತ್ರಿನಲ್ಲಿ ಭೂಮಿನಲ್ಲಿ ಮೇಲಕ್ಕೆ ಎದ್ದು ಬಂದುಬಿಡುತ್ತೆ. ಅದು ಸತ್ಯ ಕೂಡ. ಅದಕ್ಕೊಂದು ಕಾರಣ ಕೂಡ ಇದೆ. ಹಾಗಾಗಿ ಅಣಬೆಯ ಲೋಕನೇ ಒಂದು ವಿಸ್ಮಯ. ಅದರ ರುಚಿ ಇನ್ನೂ ವಿಶೇಷ. ಇನ್ನು ಕಾಡಾಣಬೆನಲ್ಲಿ ಇರುವಂಥ ರುಚಿ ಇದೆಯಲ್ಲ, ಇದನ್ನು ಫಾರಂ ಅಣಬೆಗಳನ್ನು ಈಗ ಬೆಳೀತಾರೆ ಎಲ್ಲರೂ. ಆದರೆ ಅದರಲ್ಲಿ ಆ ರುಚಿ, ಆ ಘಮ ಇಲ್ಲ. ಆದರೆ ಅದು ಅಣಬೆನೇ ಹೌದು, ಆದರೆ ಇದರ ರುಚಿಗಳು ಬೇರೆ. ಇದರಲ್ಲೂ ಕೂಡ ವಿಪರೀತವಾದಂಥ ತಳಿಗಳಿದೆ. ಅಡುಗೆಗಳು ನೂರಾರು. ಮಲೆನಾಡಿನಲ್ಲಿ, ಕರಾವಳಿನಲ್ಲಿ ಅಣಬೆ ಪದಾರ್ಥ ಮಾಡ್ತಾರಲ್ಲ, ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಮಾಡ್ತಾರೆ. ಅಣಬೆ ಪಲ್ಯ, ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು. ಅಣಬೆ ಬಿರಿಯಾನಿ, ಅಣಬೆ ಚಿಲ್ಲಿ, ಹೀಗೆ ನೂರಾರು ರೀತಿಯ ಅಡುಗೆಗಳನ್ನು ತಯಾರಿಸ್ತಾರೆ. ಅಣಬೆ ಒಂದು ವಿಶೇಷ ಮಲೆನಾಡಿನ ಮಳೆಗಾಲದ ಖಾದ್ಯ. ಇದು ಈ ವರ್ಷ ಪ್ರಾರಂಭದಲ್ಲೇ ನಮಗೆ ಹವಾಮಾನದ ವೈಪರೀತ್ಯದಿಂದ ಹೆಚ್ಚು ಸಿಗ್ತಾ ಇದೆ. ನಾವು ಮೊನ್ನೆ ಬಳಸಿದಂಥ ಅಣಬೆ ನೋಡಿ ಇದೆಷ್ಟು. ಈ ಅಣಬೆನ ಪದಾರ್ಥ ಮಾಡಿ ತಿಂದ್ವಿ ಕೂಡ. ಹೀಗಿದೆ ಅಣಬೆಯ ಒಂದು ಕತೆ. ಇದು ಅಣಬೆ, ಮಲೆನಾಡಿನ ಅಣಬೆ.